ನಮಸ್ಕಾರ. ನಮ್ಮ ಸಾಹೇಬರು ನಮ್ಮ ಹೇಳ್ದಂಗೆಲ್ಲ ವಿಚಾರ ಹೇಳಿದ್ದಾರೆ. ಹಿಂದೂ ಮುಸಲ್ಮಾನ್ ಏಕ್ತಾ ಅಂದರೆ ರಕ್ತ ಕೊಯ್ದರೆ ಅವ್ರದ್ದು ಹಸು ಬರೋಲ್ಲ, ನಮ್ಮದು ಬೆಳೆದು ಬರೋಲ್ಲ, ಎಲ್ಲ ಒಂದೇ. ಮುಸ್ಲಿಮ್ಸು ಮತ್ತು ಹಿಂದೂ ಎಲ್ಲ ಒಂದಾಗಬೇಕಂತೇಳಿ ನಮ್ಮ ಗುರುಗಳು ಬಂದಿದ್ದಾರೆ. ಅಲ್ಲಿಂದ ದೂರದಿಂದ ಇಡೀ ಕರ್ನಾಟಕದಲ್ಲಿ ಒಂದು ಸಂಘಟನೆ ಆಗ್ತದೆ. ಯಾವ ಊರಿಂದ ಬಂದಾರೆ ಸರ್? ಯಾವ ಊರಿಂದ ಬಂದಾರೆ? ಬೆಂಗಳೂರಿಂದ ಬಂದಿದ್ದಾರೆ. ಸಂಘಟನೆ ಮಾಡ್ಕೊಂಡು ಊರು ಡಿಸ್ಟಿಕ್ ಹೋಗಿ ಅವರು ಸಂಘಟನೆ ಮಾಡೋಕ್ಕೆ ಕೈಯಿಂದ ಖರ್ಚು ಮಾಡ್ಕೊಂಡವರು ಹೋರಾಟ ಮಾಡ್ತಿದ್ದಾರೆ. ಯಾಕೆ ಅಂದರೆ ಒಂದಾಗಿ ಇರಬೇಕು. ಮೊದಲೇ ಹೆಂಗಿತ್ತು, ನಮ್ಮ ಸಣ್ಣ ವಯಸ್ಸಲ್ಲಿ ಗಣೇಶ ಹಬ್ಬ ಆಗ್ತಿತ್ತು, ನಾವೆಲ್ಲ ಆರ್ಕೆಸ್ಟ್ರಿಗೆ ಹೋಗ್ತಿದ್ವಿ. ಅವರು ನಮ್ಮ ಪಂಜೆ ನಾವು ಪೀರರ ಹಬ್ಬ ಇತ್ತು, ಅವರೆಲ್ಲ ಬಂದು ಕುಣಿಯೋದು ಎಲ್ಲ ಅದು ಮುಂದೆ ಮೊದಲೇ ಇತ್ತು. ಅದು ಇವಾಗ ನೋಡಬೇಕಂತೇಳಿ ನಮ್ಮ ಗುರುಗಳು ಭಾವಿಸಿದ್ದಾರೆ. ಇದೇ ಥರ ಆಗಬೇಕು. ಎಲ್ಲ ಹಿಂದೂ ಮುಸಲ್ಮಾನ್ ಏಕ್ತಾ ಒಂದೇ ಆವಾಜು, ಒಂದೇ ಎಲ್ಲ ಒಂದೇ ಭಾವನೆ ಇಟ್ಕೊಂಡು ಬಂದಿದ್ದಾರೆ. ಈ ಸಂಘಟನೆ ಪಾಸ್ ಆಗ್ತದೆ. ಈ ಸಂಘಟನೆಗೆ ನಾವು ಬೆಂಬಲ ಕೊಡ್ತೀವಿ. ನಾವು ಜಬಿ ಆಗಲಿ ಸೈಫುಲ್ ಆಗಲಿ ಇದ್ರಾಗೆ ಯಾವುದೂ ಭೇದ ಇಲ್ಲ. ಸುನ್ನಿ ತಬ್ಲೀಗ್ ಆಲಿ ಹದೀಸ್ ಹಿಂದೂ ಮುಸಲ್ಮಾನ್ ಏನು ಭೇದ ಇಲ್ಲ. ಒಂದೇ ಸಂಘಟನೆ. ಇದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತವೆ. ಇದು ಒಂದೇ. ನಮಸ್ಕಾರ. ಸಂಘಟನೆ ಇದೆ ಸದಾಯ ಇತಿಹಾದ್ ಕರ್ನಾಟಕ ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ವಾಯ್ಸ್ ಆಫ್ ಯೂನಿಟಿ ಅಂತ ಬಂದಿದೆ. ಕನ್ನಡನಲ್ಲಿ ಐಕ್ಯತೆ ಒಕ್ಕೂಟ ಅಂತ ಒಂದು ನಮ್ಮದು ಸಂಘಟನೆ. ಇದು 15 ವರ್ಷದಿಂದ ನಡೀತಾ ಇದೆ. ಇದು ಜಾತಿ ಭೇದ ಭಾವ ಇಲ್ಲದಿದ್ದು ಮಾನವತೆಗೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾ ಇರೋದು. ಇದರಲ್ಲಿ ಹಿಂದೂ ಮುಸ್ಲಿಮು ಮತ್ತು ನಮ್ಮಲ್ಲಿ ಒಂದು ಸ್ವಲ್ಪ ಶಿಯಾ ಸುನ್ನಿ ಅಹ್ಲೆ ಹದೀಸು ತಬ್ಲೀಗ್ ಇದೆಲ್ಲ ಅದಕ್ಕೆಲ್ಲ ನಾವು ಒಂದು ಜೊತೆ ಕೂತ್ಕೊಂಡ್ಬಿಟ್ಟು ನಮ್ಮ ರಾಜ್ಯಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಏನು ಒಳ್ಳೆಯದಾಗತ್ತೆ ಅದು ನಾವು ಯೋಚನೆ ಮಾಡಿಬಿಟ್ಟು ಮುಂದೆ ಅದಕ್ಕೆ ನಡೆಸೋಕ್ಕೆ ಇದು ನಾವು ಒಂದು ಸಂಘಟನೆ ಮಾಡಿರೋದು. ಅದರ ಒಳಗೆ ಸಿಕ್ಕಾಪಟ್ಟೆ ನಾವು ತುಂಬ ಸ್ವಾಮಿಗಳು ಮತ್ತು ಕ್ರಿಶ್ಚಿಯನ್ ಸ್ವಾಮಿಗಳು ಎಲ್ಲರ ಹತ್ರ ಕೂತಿ ನಮ್ಮ ಮಾತುಕತೆ ಎಲ್ಲ ನಡ್ಕೊಂಡು ಬರ್ತಾನೂ ಇದೆ. ಈಗ ಚಿತ್ರದುರ್ಗ ನಾವು ಡಿಸ್ಟ್ರಿಕ್ಟ್ ವೈಸ್ ಕಮಿಟಿ ಮಾಡಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ಇದು ಚಿತ್ರದುರ್ಗ ಡಿಸ್ಟ್ರಿಕ್ ಮತ್ತು ಅಕ್ಕಪಕ್ಕ ಎಷ್ಟು ಇದಕ್ಕೆ ತಾಲೂಕು ಸಿಕ್ಕತ್ತೆ ಅದೆಲ್ಲ ಇವ್ರಿಗೆ ನಾವು ಇಟ್ಕೊಟ್ಟಿದ್ದೀವಿ. ನೀವೆಲ್ಲ ಹೋಗಿ ಅವರೆಲ್ಲ ಮಾತಾಡಿಬಿಟ್ಟು ಜೊತೆಗೆ ತಗೊಬಂದು ಒಂದು ಡಿಸ್ಟ್ರಿಕ್ ಕಮಿಟಿ ಮಾಡ್ಕೊಂಡ್ಬಿಟ್ಟು ಮುಂದೆ ನಡೀರಿ ಅಂತ ಹೇಳೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅದರಲ್ಲಿ ನಮ್ಮ ಜಾಕೀರು ಮತ್ತು ಮಿಸ್ಟರ್ ಸೈಫುಲ್ಲಾ, ಮಿಸ್ಟರ್ ಜಬೀಲಾ ಇವರೆಲ್ಲ ಇದ್ದಾರೆ. ಇವ್ರಿಗೆ ಒಂದು ಜಿಮ್ಮೆದಾರಿ ಕ್ಯಾಬಲ್ತಿ ಜವಾಬ್ದಾರಿ ಕೊಟ್ಟಿದ್ದೀವಿ. ಈ ಜವಾಬ್ದಾರಿ ತಗೊಬಿಟ್ಟು ನೀವು ಎಲ್ಲ ಡಿಸ್ಟ್ರಿಕ್ನಲ್ಲಿ ಹೋಗಿಬಿಟ್ಟು ಯಾವ್ಯಾವ ತಾಲೂಕಿನಲ್ಲಿ ಯಾರ್ಯಾರು ಇದಕ್ಕೆ ಮಾನವತೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಅವರೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮುಂದೆ ನಡೀರಿ ನೀವು. ನಾವು ಬಂದು ಮತ್ತೆ ನಿಮಗೆಲ್ಲ ಒಂದು ಅಥಾರಿಟಿ ಕೊಟ್ಟು ಹೋಗ್ತೀವಿ ಅಂತ ಈ ಮಾತು ಹೇಳಲಿಕ್ಕೆ ಇಲ್ಲಿ ಬಂದಿರೋದು. जैसे एक सदाई इतिहाद का कोई कमेटी है और कमेटी सी हमारे मुजाहिद अली बाबा ही मंजे होंगे, जाकिर भाई को होंगे, ये सैफुल्ला साहब को होंगे, पूरे संभी यहीं आपको जरा बोले हम ना बोले के बाद इंशाल्लाह करेंगे सब मिलकर को. वो चारिज़म को अच्छा होने का, चारिज़म को भला होने का काम क्या है कि इंशाल्लाह करेंगे करने का हमारे दिल में एक उम्मीद रह गया. और हाथ तुम बोले हमें सभी नौजवान जमा को एक कमेटी बनेंगे दुर्ग के अंदर. कौन भी चाहते भी गलत काम दे रहे हो आवाज़ उठाने वाले आदमी होना यहाँ क्या कहते हो पूरे सेटलमेंट के जितने ज़्यादा ही सो दुर्ग के अंदर अब ज़रा नौजवान ले रहे कमेटी बनेंगे करते एक इरादा करेंगे साहब. सब भी साथ दे तो नौजवान एक कमेटी बनेंगे. अस्सलाम वालेकुम. ऐसी जो दीनदारी नहीं है, जो भी हालात हाजरा के ऊपर जो गौर फिक्र ने है, इनको लेके आके इस सदा इतिहाद के अंदर शामिल करेंगे इंशाल्लाह. बहुत अच्छी से अच्छी एक कमेटी तश्कील देंगे. तो इंशाल्लाह मुजाहिद अली बाबा के वो उनके सदारत में इंशाल्लाह कर्नाटक रियासत कर्नाटक के अंदर अच्छी तंजीम ये सदा इतिहाद जो इसके लिए आप लोग दुआ कीजिए, आप लोग साथ दीजिए. इंशाल्लाह इसे जुड़िए. इसके अंदर क्या है, कौम और मिलत का फ़ायदा है, हमारे वतन अज़ीज़ का फ़ायदा है. क्योंकि हुब्बुल वतन मिनल ईमान मेरे नबी का ये पैगाम है. जिस वतन में रहते हो उस वतन से मोहब्बत करो. इसीलिए हम ये काम कर रहे हैं इंशाल्लाह. जय हिंद.